ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಸಮಾನತೆಯ ಬೀಜವನ್ನ ಬಿತ್ತಿರ್ತಕ್ಕಂಥವರು ಜಗದಾದಿ ಜಗದ್ಗುರು ಪಂಚಾಚಾರ್ಯರು. ಜಗದ್ಗುರು ರೇಣುಕಾಚಾರ್ಯರು ಅಗಸ್ತ್ಯ ಮುನಿಗಳಿಗೆ ವೀರಶೈವ ಧರ್ಮ ಸಿದ್ಧಾಂತವನ್ನ ಬೋಧನೆ ಮಾಡಿ ರುದ್ರಾಕ್ಷಿ ಲಿಂಗ ವಿಭೂತಿಯನ್ನ ಕೊಟ್ಟು ಪ್ರಸಾದ ಪಾದೋದಕವನ್ನ ಅನುಗ್ರಹಿಸಿ ಸಮಸ್ತ ಮನುಕುಲಕ್ಕೆ ಧರ್ಮ ಸಿದ್ಧಾಂತವನ್ನ ಬೋಧನೆ ಮಾಡಿರ್ತಕ್ಕಂಥವ್ರು. ಹಿಂದೆ ಅಧರ್ಮ ತಾಂಡವಾಡ್ತಾ ಇತ್ತು, ಮನುಷ್ಯನಲ್ಲಿ ಮನುಷ್ಯತ್ವ ಹೊರಟೋಗಿತ್ತು, ಜಗತ್ತಿನಲ್ಲಿ ಕ್ರೂರತ್ವ ಬೆಳೆದಿತ್ತು. ತಾನೇ ಧರ್ಮದ ಜ್ಯೋತಿ ಆಗಬೇಕೆಂಬ ಶಿವನ ಮನಸ್ಸಿನ ಇಚ್ಛೆ ಆಯಿತು. ಶಿವನ ಪಂಚ ಮುಖಗಳಿಂದ ಪಂಚಪೀಠಗಳು ಉತ್ಪತ್ತಿಯಾದವು. ಶ್ರೀಮದ್ ರಂಭಾಪುರಿ, ಶ್ರೀಮದ್ ಉಜ್ಜಯಿನಿ, ಶ್ರೀಮದ್ ಕೇದಾರ, ಶ್ರೀಮದ್ ಶ್ರೀಶೈಲ, ಶ್ರೀಮದ್ ಕಾಶಿ. ವೀರ ಸಿಂಹಾಸನ, ಸದ್ಧರ್ಮ ಸಿಂಹಾಸನ, ವೈರಾಗ್ಯ ಸಿಂಹಾಸನ, ಸೂರ್ಯ ಸಿಂಹಾಸನ, ಜ್ಞಾನ ಸಿಂಹಾಸನ. ಪರಶಿವನ ಪಂಚ ಮುಖಗಳಿಂದ ಆವಿರ್ಭವಿಸಿರ್ತಕ್ಕಂಥ ಈ ಪಂಚಪೀಠಗಳೇ ನಮ ಶಿವಾಯ ಮಂತ್ರಗಳ ಬೀಜಾಕ್ಷರದ ಒಡೆಯರಾದರು. ತ್ಯಾಗದ ಸಂಕೇತ ರೇಣುಕಾಚಾರ್ಯರಾದರೆ, ಸಹಬಾಳ್ವೆಯ ಸಂಕೇತ ದ್ವಾರಕಾಚಾರ್ಯರು, ವೈರಾಗ್ಯದ ಸಂಕೇತ ಏಕೋರಾಮರಾಧ್ಯ ಶಿವಾಚಾರ್ಯರು, ಬೆಳಕಿನ ಸಂಕೇತ ಸೂರ್ಯನ ಸಂಕೇತ ಪಂಡಿತಾರಾಧ್ಯರು, ಜ್ಞಾನದ ಸಂಕೇತ ವಿಶ್ವಾರಾಧ್ಯರು. ಹೀಗೆ ರೇಣುಕಾಚಾರ್ಯರ ಆವಿರ್ಭವಿಸಿರ್ತಕ್ಕಂಥ ಕೊಲ್ಲಿಪಾಕಿ ಕ್ಷೇತ್ರ ಧರ್ಮ ಕ್ಷೇತ್ರವಾಯಿತು. ನಂತರ ರೇಣುಕಾಚಾರ್ಯರು ಸಂಚಾರ ಮಾಡ್ತಾ ಮಾಡ್ತಾ ಭದ್ರಾ ನದಿ ದಂಡಿ ಮೇಲೆ ಒಂದು ಪೀಠವನ್ನ ಸ್ಥಾಪಿಸಿ ಯಾರು ದೇಹಿ ಅಂತ ಬರ್ತಾರೆ ಅವರೆಲ್ಲ ಕರ್ಮವನ್ನ ದೂರ ಮಾಡಿ, ಕಾಲಾರ ಕರ್ಮಾರ ಪಾಪವೆಲ್ಲ ದೂರ ಮಾಡಿ, ಅಯ್ಯಾಸಾತ್ ಮಹಾಪ್ರಸಾದ್ ಪೂರ್ವ ಜನ್ಮ ಕರ್ಮ ನಿವಾರಣ, ಶಿಕ್ಷಾ ಗುರುವೇ ಮೋಕ್ಷ ಗುರುವೇ ಗುರುವಿನ ಗುರುವೇ ಪರಮ ಗುರುವೇ, ಅಷ್ಟು ಪವಿತ್ರತೆಯ ಗುರುವಾಗಿ ಸಮಸ್ತ ಮನುಕುಲಕ್ಕೆ ವೀರಶೈವ ಧರ್ಮ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿರ್ತಕ್ಕಂಥ, ಧರ್ಮದಲ್ಲಿ ಹೆಣ್ಣಿಗೆ ಗಂಡಿಗೆ ಸಮಾನವಾಗಿರ್ತಕ್ಕಂಥ ಸ್ಥಾನಮಾನ ನೀಡಲಾಗಿರ್ತಕ್ಕಂಥದ್ದು. ವೀರಶೈವ ಲಿಂಗಾಯತ ಧರ್ಮದಲ್ಲಿ ಪ್ರತಿಯೊಬ್ಬರು ಲಿಂಗಧಾರಿಗಳಾಗಬೇಕು, ಲಿಂಗಯ್ಯನನ್ನ ಅಂಗೈಯಲ್ಲಿ ಹಿಡ್ಕೊಂಡು ಪೂಜೆ ಮಾಡುವಂಥದ್ದಾಗಬೇಕು. ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ, ಅದೇ ಬಸವಣ್ಣವರು ಹೇಳಿದ್ರು. ತದನಂತರ 12ನೇ ಶತಮಾನದಲ್ಲಿ ಯಾರು ಲಿಂಗವನ್ನ ನೋಡ್ತಾ ಓಂ ನಮಃ ಶಿವಾಯ್ ಅಂತ ಧ್ಯಾನ ಮಾಡ್ತಾರೋ, ರುದ್ರಾಕ್ಷಿಯನ್ನ ಧಾರಣ ಮಾಡಿ ಕರ್ಮ ಕಳ್ಕೊಂತಾರೋ, ಭಸ್ಮವನ್ನ ಹಚ್ಚಿ ಪಾಪ ದೂರ ಮಾಡ್ಕೊಂತಾರೋ, ಮಂತ್ರವನ್ನ ಪಠನೆ ಮಾಡಿ ಮನಸ್ಸನ್ನ ಶುದ್ಧಿ ಮಾಡ್ಕೊಂತಾರೋ, ಪಾದೋದಕ